ಇನ್ನು ಎರಡನೇ ಸುದ್ದಿಯನ್ನು ತೋರಿಸ್ತೀನಿ. ಸಿಎಂಗೆ ಮೂಡಾ ಹಗರಣ ಯಾವ ರೀತಿಯಾಗಿ ಮತ್ತೆ ಮತ್ತೆ ಅವರನ್ನು ಸುತ್ತುಕೊಳ್ತಾ ಇದೆ ಅನ್ನೋದ್ರ ಬಗ್ಗೆನ ಸುದ್ದಿಯನ್ನು ನಿಮಗೆ ತೋರಿಸ್ತೀನಿ ಚಿಕ್ಕ ಬ್ರೇಕ್ ನಂತರ. ಓಕೆ, ಇಲ್ಲಿ ಬಹಳ ಮುಖ್ಯವಾಗಿ ಸಿಎಂಗೆ ಮೂಡಾ ಮತ್ತು ವಾಲ್ಮೀಕಿ ಹಗರಣದ ಸಂಕಷ್ಟ ಸುತ್ತುಕೊಳ್ತಾ ಇದೆ. ಜುಲೈ 27ಕ್ಕೆ ದೆಹಲಿಗೆ ಭೇಟಿಯನ್ನು ಕೊಟ್ಟಿದ್ರು. ಹೈಕಮಾಂಡ್ಗೆ ವರದಿಯನ್ನು ಕೂಡ ಕೊಡುವಂತಹ ನಿರೀಕ್ಷೆ ಇರುವಂಥದ್ದು. ಈ ವಿಚಾರದಲ್ಲಿ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ಸಿದ್ದರಾಮಯ್ಯನವರಿಗೆ ಬಹಳಷ್ಟು ಸಂಕಷ್ಟ ಎದುರಾದಂತೆ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ ಬಿಜೆಪಿಯವರು ಪಾದಯಾತ್ರೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ದೆಹಲಿಗೆ ಮುಖ್ಯಮಂತ್ರಿಯವರು ಹೋಗ್ತಾ ಇದ್ದಾರೆ. ಜುಲೈ 27ರಂದು ದೆಹಲಿಗೆ ತೆರಳೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಸಿಎಂ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರು ಹೈಕಮಾಂಡ್ಗೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಒಪ್ಪಿಸುವಂತಹ ಸಾಧ್ಯತೆ ಇದೆ. ಯಾವ ಕಾರಣಕ್ಕಾಗಿ ಮುಖ್ಯಮಂತ್ರಿಯವರು ಇಲ್ಲಿ ವರದಿಯನ್ನು ಕೊಡ್ತಾರೆ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. ಯಾಕೆಂದರೆ ಸಿದ್ದರಾಮಯ್ಯನವರ ವಿರುದ್ಧ ಸುತ್ತುಕೊಳ್ತಾ ಇರುವಂತಹ ಈ ಆರೋಪಗಳಿದಾವಲ್ಲ, ಇದು ಸಹಜವಾಗಿಯೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಅನ್ನ ಕಳವಳಕ್ಕೆ ಈಡು ಮಾಡಿರುವಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕೆಂದರೆ ಕಾಂಗ್ರೆಸ್ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಅಧಿಕಾರವನ್ನು ಹಿಡಿದ ನಂತರ ತೆಲಂಗಾಣದಲ್ಲೂ ಕೂಡ ಅಧಿಕಾರವನ್ನು ಆಮೇಲೆ ತಗೊಂಡ್ರು. ಕರ್ನಾಟಕ ಅತ್ಯಂತ ಪ್ರಮುಖ ರಾಜ್ಯ ಮತ್ತು ಸಿದ್ದರಾಮಯ್ಯನವರು ಅತ್ಯಂತ ಹಿರಿಯ ರಾಜಕಾರಣಿ. ಅವರ ವಿರುದ್ಧನೇ ಇಂತಹ ಆರೋಪಗಳಿದ್ದಂತಹ ಸಂದರ್ಭ ಏನು ಮಾಡಬೇಕು ಅನ್ನುವಂತಹ ಒಂದಿಷ್ಟು ಅನುಮಾನ, ಒಂದಿಷ್ಟು ಪ್ರಶ್ನೆಗಳು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆಗಿರ್ಬೋದು ಅಥವಾ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಇದೇ ಇರುತ್ತೆ. ಅವ್ರಿಗೂ ಕೂಡ ಒಂದು ವರದಿಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಮತ್ತು ಸದನದಲ್ಲಿ ಮೂಡಾ ಅಕ್ರಮದ ಚರ್ಚೆಗೆ ಬಿಜೆಪಿ ಈಗಾಗಲೇ ಬಿಗಿ ಪಟ್ಟನ್ನು ಹಿಡಿದಿದೆ. ಇಂದು ಅಹೋರಾತ್ರಿ ಧರಣಿಗೂ ಕೂಡ ಬಿಜೆಪಿ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ದೋಸ್ತಿ ನಿಲುವಳಿ ತಿರಸ್ಕಾರವನ್ನು ಮಾಡಿದ್ದಾರೆ ಈಗಾಗಲೇ ಸ್ಪೀಕರ್ ಖಾದರ್ ಅವರು ಈ ಒಂದು ನಿಲುವಳಿ ಮಂಡನೆ ಮಾಡೋದಕ್ಕೆ ಮುಂದಾದಂತಹ ಸಭೆ ಅದನ್ನೇನು ತಿರಸ್ಕರಿಸಿರಲ್ಲ, ಇದನ್ನು ಪ್ರತಿಭಟಿಸ್ತಾ ಇದ್ದಾರೆ ಈಗಾಗಲೇ ಬಿಜೆಪಿಯವರು. ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ದೊಡ್ಡ ಹೋರಾಟವನ್ನು ರೂಪಿಸುವಂಥದ್ದು ಬಿಜೆಪಿಯವರ ಪ್ಲಾನ್. ಬಹುತೇಕ ನಾಳೆ ಸದನ ಅಂತ್ಯ ಆಗ್ತಾ ಇರೋದ್ರಿಂದಾಗಿ ಒಂದು ದಿವಸ ರಾತ್ರಿಯನ್ನು ಸದನದ ಒಳಗಡೆ ಕಳೆದು ನಂತರ ಇಲ್ಲ ಈ ಸರ್ಕಾರದ ವಿರುದ್ಧ ನಾವು ದೊಡ್ಡ ಹೋರಾಟವನ್ನು ಮಾಡಿದ್ದೀವಿ ಅಂತ ತೋರಿಸ್ಕೊಳ್ಳುವಂಥ ಪ್ರಯತ್ನದ ಭಾಗವಾಗಿಯೂ ಕೂಡ ಬಿಜೆಪಿ ಇಂಥದ್ದೊಂದು ನಿರ್ಧಾರವನ್ನು ಕೈಗೊಂಡಂತೆ ಕಾಣ್ತಾ ಇದೆ. ಇನ್ನು ಮೂಡಾ ಹಗರಣದ ಬಗ್ಗೆ ಯಾವ್ಯಾವ ನಾಯಕರು ಏನೇನು ಹೇಳಿದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಮೈಸೂರಿನ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ, ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಲಾಭವನ್ನು ಪಡೆದುಕೊಂಡಿದ್ದಾರೆ. 14 ನಿವೇಶನಗಳು ಅವರು ಕೂಡ ಕುಟುಂಬಕ್ಕೆ ಸಿಕ್ಕಿದೆ. ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ನಾವೇನೋ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡತಕ್ಕಂಥದ್ದಲ್ಲ. ಈ ಸರ್ಕಾರ ಬಂದ ನಂತರದಲ್ಲಿ ಕಳೆದ 15 ತಿಂಗಳಲ್ಲಿ 5,000 ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನವನ್ನ ಮನಬಂದಂತೆ ಕೊಟ್ಟಿದ್ದಾರೆ. ಹಾಗಾಗಿ ಈ ವಿಚಾರ ಗಂಭೀರವಾಗಿರ್ತಕ್ಕಂಥ ವಿಚಾರ. ಕುಮಾರಣ್ಣವ್ರ ಹೆಸರಲ್ಲಾಗ್ಲಿ, ನಿಖಿಲ್ ಅವ್ರ ಹೆಸರಲ್ಲಾಗ್ಲಿ, ಅನಿತಮ್ನವ್ರ ಹೆಸರಲ್ಲಾಗ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾವುದೇ ನಿವೇಶನ ಇಲ್ಲ. ಆದರೆ ಕುಮಾರಣ್ಣರವರು 1985ರಲ್ಲಿ ಜೆಪಿ ನಗರದಲ್ಲಿ ಒಂದು ಇಂಡಸ್ಟ್ರಿಯಲ್ ಸೈಟ್ಗೆ ಅರ್ಜಿಯನ್ನ ಹಾಕದಂತ ಸಂದರ್ಭದಲ್ಲಿ ಒಂದು ಇಂಡಸ್ಟ್ರಿಯಲ್ ನಿವೇಶನ ಅವ್ರಿಗೆ ಮಂಜೂರಾತಿ ಆಗುತ್ತೆ. ಹಣವನ್ನು ಕೂಡ ಕಟ್ತಾರೆ. ಇವತ್ತು ಅವ್ರು ಕಟ್ಟಿರ್ತಕ್ಕಂಥ ಹಣ ಪ್ರಾಧಿಕಾರದಲ್ಲಿ ಇದೆ. ಯಾವುದೇ ಪ್ರಭಾವ ಅವ್ರ ಮುಖ್ಯಮಂತ್ರಿ 2 ಬಾರಿ ಆದಾಗಲೂ ಕೂಡ ಆ ನಿವೇಶನವನ್ನ ತೆಗೆದುಕೋಬಹುದಿತ್ತು, ಬಟ್ ತೆಗೆದುಕೊಳ್ಳಿಲ್ಲ. ಈಗ ಒಂದು 6 ತಿಂಗಳು 8 ತಿಂಗಳಲ್ಲಿ ಒಂದು ಅರ್ಜಿ ಕೊಟ್ಟಿದ್ದಾರೆ. ನಾನು ಇಷ್ಟು ವರ್ಷ ಆಗಿದೆ ದುಡ್ಡು ಕಟ್ಟಿ ನಿವೇಶನ ಮಂಜೂರಾತಿ ಮಾಡಿದ್ದೀರಿ, ಅಲ್ಲಿ ಭೌತಿಕವಾಗಿ ಖಾಲಿ ಇಲ್ಲ, ಅದು ನನಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿದ್ದಾರೆ. ಇನ್ನೂ ಕೂಡ ಕೊಟ್ಟಿಲ್ಲ. ಈ ರಾಜ್ಯದ ಜನರನ್ನ ತಪ್ಪು ದಾರಿಗೆ ದಯಮಾಡಿ ಎಳೆಯುವಂತ ಕೆಲಸವನ್ನ ಮಾಡಬೇಡಿ. ಮೊದಲು ನಿಮ್ ತಟ್ಟೆಲ್ ಬಿದ್ದಿರುವಂತ ಹೆಗಡನ ಕ್ಲೀನ್ ಮಾಡ್ಕೊಳ್ಳಿ, ಆಮೇಲೆ ಬೇರೆಯವ್ರ ನೊಣನ ನೋಡಕ್ ಹೋಗೋರಿ ಅಂತೇಳಿ ಈ ಮೂಲಕ ಈ ರಾಜ್ಯದ ಜನತೆಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಕಡೆಯದಾಗಿ ಹೇಳೋದು ಇಷ್ಟನೇ ಸಾಹೇಬ್ರೆ, ಕಳೆದ 20 ವರ್ಷಗಳಲ್ಲಿ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ದಾರೆ ಅವರ ಆರ್ಥಿಕ ಸ್ಥಿತಿಗತಿಯನ್ನು ಹೋಲಿಸಿದ್ರೆ ನಾನು ಇವತ್ತಿಗೂ ಕೂಡ ನಿಮ್ಮನ್ನ ಭ್ರಷ್ಟ ಅಂತ ಹೇಳಲಿಕ್ಕೆ ನಾನು ರೆಡಿ ಇಲ್ಲ. ಆದ್ರೆ ಇವತ್ತೇನು ಘಟನೆ ಹೊರಗಡೆ ಬಂದಿದೆಯಲ್ಲ, ಅದು ನಿಮ್ಮ ಪ್ರಾಮಾಣಿಕತೆಯ ಬಗ್ಗೆ ಜನರ ಮನಸ್ಸಲ್ಲಿ ಅನುಮಾನವನ್ನ, ಶಂಕೆಯನ್ನ, ಪ್ರಶ್ನೆಯನ್ನ ಮೂಡಿಸಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ತೆಗೆದುಕೊಂಡಿರುವಂತಹ 16 ಸೈಟ್ ಅನ್ನ ಫಸ್ಟ್ ಸರೆಂಡರ್ ಮಾಡಿ. ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಎಲ್ಲಿವರೆಗೂ 16 ಸೈಟ್ ಅನ್ನ ನೀವು ಸರೆಂಡರ್ ಮಾಡಿ ನೀವು ತನಿಖೆಗೆ ಆದೇಶ ಮಾಡಲ್ವೋ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಕೂಡ ಈ ಹಗರಣ ತಾರ್ಕಿಕ ಅಂತ್ಯಕ್ಕೆ ಹೋಗಕ್ಕಾಗಲ್ಲ. ನಿಮ್ಮ ಬಗ್ಗೆ ಕಾಳಜಿನ ಇಟ್ಕೊಂಡು ಹೇಳ್ತಿದ್ದೀನಿ. ಫಸ್ಟ್ ಇವಾಗ್ಲೂ ಕಾಲ ಮಿಂಚಿಲ್ಲ, ಸೈಟ್ ಅನ್ನ ಸರೆಂಡರ್ ಮಾಡಿ ಸಂತೋಷ್ ಹೆಗ್ಡೆ ಅಥವಾ ಎನ್ ಕುಮಾರ್ ಅಂತಹ ಇದರ ಅವರ ನೇತೃತ್ವದಲ್ಲಿ ಒಂದು ನ್ಯಾಯಾಂಗೀಯ ತನಿಖೆಯನ್ನು ಮಾಡಲಿಕ್ಕೆ ಆದೇಶವನ್ನು ಮಾಡಿ.
ಆಗ ಇಡೀ ಪ್ರಕರಣ ಹೊರಗಡೆ ಬರುತ್ತೆ. ಇದು ಇಲ್ಲಿ ಬಹಳ ಮುಖ್ಯವಾಗಿ ನಾಯಕರುಗಳು ಹೇಳ್ತಾ ಇರೋಂಥ ಮಾತು. ಅದರಲ್ಲೂ ಕೂಡ ಪ್ರತಾಪ್ ಸಿಂಹ ಹೇಳ್ತಾ ಇರೋದು ಸಿದ್ದರಾಮಯ್ಯನವರು ಹೊಗಳ್ತಾ ಇದ್ದಾರೋ ಅಥವಾ ಯಾರ ಕಡೆಗೆ ಇವರು ಮಾತನಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಅವರು ಒಂದು ಮಾತನ್ನು ಹೇಳಿದ್ದಾರೆ, ಕಳೆದ 20 ವರ್ಷಗಳಲ್ಲಿ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ದಾರಲ್ಲ ಅವರೆಲ್ಲರ ಆರ್ಥಿಕ ಸ್ಥಿತಿಗತಿಯನ್ನು ನೋಡಿದಾಗ ನೀವು ಭ್ರಷ್ಟ ಅಂತ ಹೇಳೋದಕ್ಕೆ ನಾನು ಸಿದ್ಧನಿಲ್ಲ ಅಂತ ಹೇಳಿದೆ. ಅಂದರೆ ಉಳಿದಂಥ ಮುಖ್ಯಮಂತ್ರಿಗಳು ಯಾರೋ ಒಂದಷ್ಟು ಜನ ಭ್ರಷ್ಟರು ಅಂತ ಹೇಳುವಂಥದ್ದು ಅವ್ರಿಗೂ ಕೂಡ ಒಂದು ಅನುಮಾನ ಇದೆಯಾ ಅನ್ನುವಂಥ ಪ್ರಶ್ನೆ ಅವ್ರಿಗೆ ಹೇಗೆ ಪ್ರಶ್ನೆ ಮೂಡುತ್ತಲ್ಲ ಅಂಥದ್ದೇ ಪ್ರಶ್ನೆ ನಮಗೂ ಕೂಡ ಮೂಡುವಂಥದ್ದು ಪ್ರತಾಪ್ ಸಿಂಹ ಅವರ ಮಾತನ್ನು ಕೇಳಿದಾಗ. ಇರಲಿ, ಇಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಈ ಆರೋಪಗಳಂತೂ ಇದ್ದೇ ಇದ್ದಾವೆ. ಅಂದರೆ ಇಲ್ಲಿ ನೇರವಾಗಿ ಸಿದ್ದರಾಮಯ್ಯನವರೇ ಮಾಡಿದ್ದಾರೆ ಅಂತ ಹೇಳುವಂಥ ಆರೋಪವನ್ನು ಯಾರು ಮಾಡ್ತಾರೆ, ಅವರ ಹೆಂಡತಿಯ ಹೆಸರಿನಲ್ಲಿ ಇಷ್ಟೆಲ್ಲ ಸೈಟ್ ತಗೊಳ್ಳೋದಕ್ಕೆ, ಬದಲಿ ನಿವೇಶನವನ್ನು ಪಡ್ಕೊಳ್ಳೋದಕ್ಕೆ ಇವರ ಅಧಿಕಾರದ ದುರುಪಯೋಗ ಕಾರಣ ಅನ್ನುವಂಥದ್ದು, ಅಥವಾ ಇವರ ಪ್ರಭಾವ ಕಾರಣ, ಇವರು ಪ್ರಭಾವ ಬೀರಿದ್ದಾರೆ ಸಿದ್ದರಾಮಯ್ಯನವರು ಅನ್ನುವಂಥ ಆರೋಪ ಒಂದು ಕಡೆಯಲ್ಲಿದೆ. ಮತ್ತೊಂದು ಕಡೆಯಲ್ಲಿ ಮೂಡಾದಲ್ಲಿ ಬೇಕಾಬಿಟ್ಟಿಯಾಗಿ ಬದಲಿ ನಿವೇಶನವನ್ನು ಕೊಟ್ಟಿರುವುದರಲ್ಲೂ ಕೂಡ ದೊಡ್ಡ ಮಟ್ಟದ ಹಗರಣ ನಡೆದಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ಸೈಟ್ ಇದೆ ಅನ್ನುವಂಥ ಆರೋಪವನ್ನು ಈಗಾಗಲೇ ಕಾಂಗ್ರೆಸ್ನವರು ಮಾಡ್ತಾ ಇದ್ರು, ಒಂದೆರಡು ಸೈಟ್ ಅವ್ರದ್ದು ಇದೆ ಅಂತೇಳಿ. ಅದಕ್ಕೆ ಸ್ಪಷ್ಟನೆಯನ್ನು JDS ನವರು ಕೊಡ್ತಾ ಇದ್ದಾರೆ. ಇಲ್ಲ ಅವ್ರ ಹೆಸರಿನಲ್ಲಿ ಸೈಟ್ ಇಲ್ಲ ಅನ್ನುವಂಥನ JDS ನವರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ನ್ಯಾಯಾಂಗ ತನಿಖೆಯ ವಾದವನ್ನು ಪ್ರತಾಪ್ ಸಿಂಹ ಅವರು ಮುಂದಿಟ್ಟಿದ್ದಾರೆ. ಪ್ರತಾಪ್ ಸಿಂಹ ಅವರು ಹೇಳ್ತಾ ಇರುವಂತಹ ನ್ಯಾಯಾಂಗ ತನಿಖೆಯ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಸರ್ಕಾರ ಆಲ್ರೆಡಿ ನ್ಯಾಯಾಂಗ ತನಿಖೆಯನ್ನು ನಡೆಸ್ತಾ ಇದೆ. ಆದರೆ ಪ್ರತಾಪ್ ಸಿಂಹ ಹೇಳಿರುವಂಥ ಒಂದು ಪಾಯಿಂಟ್ ಬಹಳ ಮುಖ್ಯವಾಗಿರುತ್ತೆ. ಯಾಕಂದರೆ ನೀವು ನ್ಯಾಯಾಂಗ ತನಿಖೆಯನ್ನು ಮಾಡುವಂಥ ಸಮಯದಲ್ಲಿ ಕೂಡ ಇಂಥವ್ರ ಹತ್ರ ನ್ಯಾಯಾಂಗ ತನಿಖೆಯನ್ನು ಮಾಡಿಸಿ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಇದು ಜನರ ನಡುವೆ ಒಂದು ವಿಶ್ವಾಸ ಮೂಡಿಸುವಂತಹ ನಿಟ್ಟಿನಲ್ಲೂ ಕೂಡ ಇಂಥದ್ದು ಆಗಬೇಕಾಗುತ್ತೆ ಅನ್ನೋದು. ಆದರೆ ನಿಜಕ್ಕೂ ಸಿದ್ದರಾಮಯ್ಯನವರು ಇಲ್ಲ ಇದನ್ನು ರಾಜಕೀಯವಾಗಿ ನನ್ನ ಹೆಸರನ್ನು ಕೆಡಿಸೋದಕ್ಕೆ ಮಾಡ್ತಿರುವಂಥ ಆರೋಪ ಅಂತ ಅಷ್ಟೇ ಅವರು ಸಮರ್ಥನೆ ಕೊಡ್ತಾ ಹೋದರೆ ಸಾಕಾಗುತ್ತಾ ಅನ್ನುವ ಪ್ರಶ್ನೆಯೂ ಕೂಡ ಇಲ್ಲಿ ಇದ್ದೇ ಇರುವಂಥದ್ದು.